ಸೀತಾ ಮಾತೆಯನ್ನು ಹುಡುಕುತ್ತಾ ಆಂಜನೇಯ ಸ್ವಾಮಿ ಲಂಕೆಗೆ ತೆರಳುತ್ತಾರೆ. ಅಲ್ಲಿ ರಾವಣ ಆಂಜನೇಯ ಸ್ವಾಮಿಯನ್ನು ಬಂಧಿಸಿ ಅವರ ಬಾಲಕ್ಕೆ ಬೆಂಕಿ ಹಚ್ಚುತ್ತಾನೆ. ಆಂಜನೇಯ ಸ್ವಾಮಿ ಆ ಬೆಂಕಿಯನ್ನು ಆಯುಧವಾಗಿಸಿಕೊಂಡು ಇಡೀ ಲಂಕೆಯನ್ನು ದಹಿಸಿ ಮರಳಿ ಹೊರಡುತ್ತಾರೆ. ಆಂಜನೇಯ ಸ್ವಾಮಿ ಶ್ರೀರಾಮ ಹಾಗೂ ಲಕ್ಷ್ಮಣರ ಕಡೆಗೆ ಹಿಂದಿರುಗುವಾಗ ಬಾಲಕ್ಕೆ ಹಿಡಿದ ಬೆಂಕಿಯನ್ನು ನಂದಿಸಲು ಸಮುದ್ರದಲ್ಲಿ ಇಳಿಯುತ್ತಾರೆ. ಆ ಕ್ಷಣದಲ್ಲಿ ಅವರ ದೇಹದಿಂದ ಬಿದ್ದ ಒಂದು ಬೆವರ ಹನಿಯನ್ನು ಒಂದು ಮೊಸಳೆ ನುಂಗುತ್ತದೆ. ಆಂಜನೇಯ ಸ್ವಾಮಿಯ ಅಪಾರ ತೇಜಸ್ಸಿನ ಪರಿಣಾಮವಾಗಿ ಆ ಒಂದು ಹನಿಯಿಂದಲೇ ಒಬ್ಬ ಮಗುವಿನ ಜನನವಾಗುತ್ತದೆ. ಆ ಮಗುವನ್ನು ಪಾತಾಳ ಲೋಕದ ದೊರೆ ಐರಾವಣನು ಸಾಕಿ ಅವನಿಗೆ ಮಕರಧ್ವಜ ಎಂದು ಹೆಸರಿಡುತ್ತಾರೆ. ಮಕರಧ್ವಜನು ಅರ್ಧ ಮೊಸಳೆ ಅರ್ಧ ವಾನರ ರೂಪದಲ್ಲಿರುತ್ತಾನೆ. ನಂತರದ ದಿನಗಳಲ್ಲಿ ಶ್ರೀರಾಮ ಹಾಗೂ ರಾವಣನ ಯುದ್ಧದಲ್ಲಿ ರಾವಣ ಸೋಲಿನ ಅಂಚಿಗೆ ಬಂದಾಗ ಪಾತಾಳದಲ್ಲಿ ವಾಸಿಸುವ ಐರಾವಣನನ್ನು ಕರೆಯುತ್ತಾನೆ. ಐರಾವಣನು ವಿಭೀಷಣನ ರೂಪ ತಾಳಿ ಆಂಜನೇಯ ಸ್ವಾಮಿಯನ್ನು ಮೋಸಗೊಳಿಸಿ ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಲೋಕಕ್ಕೆ ಕರೆದೊಯ್ಯುತ್ತಾನೆ. ಇದನ್ನು ತಿಳಿದ ಆಂಜನೇಯ ಸ್ವಾಮಿ ಸ್ವತಃ ಪಾತಾಳ ಲೋಕಕ್ಕೆ ತೆರಳುತ್ತಾರೆ. ಅಲ್ಲಿ ಪಾತಾಳದ ದ್ವಾರ ರಕ್ಷಕನೇ ತಮ್ಮದೇ ಮಗ ಮಕರಧ್ವಜ ಎಂಬ ಸತ್ಯ ಅವರಿಗೆ ಗೊತ್ತಾಗುತ್ತದೆ. ಕರ್ತವ್ಯ ಮತ್ತು ರಕ್ತ ಬಂಧನದ ಮಧ್ಯೆ ಯುದ್ಧ ನಡೆಯುತ್ತದೆ. ಯುದ್ಧದ ನಂತರ ಆಂಜನೇಯ ಸ್ವಾಮಿ ಮಕರಧ್ವಜನಿಗೆ ಆತ್ಮಜ್ಞಾನ ನೀಡುತ್ತಾರೆ. ಸತ್ಯವನ್ನು ಅರಿತ ಮಕರಧ್ವಜನು ಧರ್ಮದ ಮಾರ್ಗವನ್ನು ಅಳವಡಿಸಿಕೊಳ್ಳುತ್ತಾನೆ. ಮುಂದಿನ ವಿಡಿಯೋದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಮಹತ್ವ ಹಾಗೂ ಐರಾವಣನ ಸಂಹಾರದ ಕತೆ ನಿಮಗೆ ಬೇಕಾದಲ್ಲಿ ಕಮೆಂಟ್ನಲ್ಲಿ ಜೈ ಆಂಜನೇಯ ಎಂದು ಬರೆಯಿರಿ.